ನನ್ನ ಗೆಳೆಯ ಇವನು, ನಾನು ಇವನು ಒಂದೇ ಸಲ ರಾಜಕಾರಣ ಶುರು ಮಾಡಿದ್ದೀವಿ. ನಾನು ಮಂತ್ರಿ ಆದೆ, ಮುಖ್ಯಮಂತ್ರಿ ಆದೆ, ಇವನಿಗೆ ಅವಕಾಶ ಸಿಕ್ಕಿಲ್ಲ. ಈ ಸಲ ಆಯ್ಕೆ ಮಾಡಿ ಕಳಿಸಿ ನಾವು ಅವಕಾಶ ಕೊಡ್ತೀನಿ ಅಂತ ಹೇಳಿದರು. ಇದಲ್ಲದೆ ಮತ್ತೊಂದು ಸಲ ಬಹಿರಂಗ ಸಭೆ ಆಯಿತು, ಮಿನಿ ವಿಧಾನಸೌಧ ಅಡಿಗಲ್ ಹಾಕೋದು. ಅವಾಗೂ ಬಹಿರಂಗ ಸಭೆಯಲ್ಲಿ ಹೇಳಿದ್ರು. ಮತ್ತೊಂದು ಸಲ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಬಂದಿದ್ದರು ಆಳಂದಕ್ಕೆ, ಅಲ್ಲಿ ಬಹಿರಂಗವಾಗಿ ಹೇಳಿದ್ರು. ಮತ್ತು ಹಾಗಾಗಿ ನಾನೇನು ಅರ್ಜಿ ಹಾಕಿ ಹೋಗಿಲ್ಲ ಮಂತ್ರಿ ಮಾಡೋದು. ಮಾತ್ರ ಇದೇನು ಫಂಡಮೆಂಟಲ್ ರೈಟು ಅಲ್ಲ, MLA ಆದಮೇಲೆ ಮಂತ್ರಿಗಳು ಆಗಬೇಕಂತೇಳಿ. 122 ಜನರಲ್ಲಿ 224 ಜನರಲ್ಲಿ ಎಲ್ಲರೂ ಅವಕಾಶ ಸಿಗೋಕ್ಕೆ ಸಾಧ್ಯ ಇಲ್ಲ, ಅದೇನು ಹಕ್ಕು ಅಲ್ಲ. ಒಟ್ಟಲ್ಲಿ ನನಗೆ ಬೇಜಾರಾದದ್ದೇನೆಂದರೆ ಮಾತು ಕೊಟ್ಟಾಗ ನಡೀಲಿಲ್ಲ ಅಂತ. ಆಮೇಲೆ ಸಿದ್ದರಾಮಯ್ಯನವರೇ ನನಗೆ ಕರೆದು 3 ಸಲ ಖಾಸಗಿಯಾಗಿ ನಿನಗೆ ಮಂತ್ರಿ ಮಾಡ್ತೀನಿ ಅಂತ ಹೇಳಿದರು. ಮಾಡೋಕ್ಕಾಗಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅವ್ರ ಸಮಸ್ಯೆ ಏನಿದು. ಅಲ್ಲ, ಈ ಬಾರಿ ಅವ್ರಿಗೆ ಬೇಕಾದವ್ರಿಗೆ ಒಂದಷ್ಟು ಜನರಿಗೆ ಕೊಡಿಸೋಕೆ ಯಶಸ್ವಿ ಆದರು ಅನ್ನೋದು. ಕೊಟ್ಟಿದ್ದಾರೆ. ನಿಮ್ಗೆ ಯಾಕೆ ಅವ್ರ ಪಟ್ಟಿಲಿ ಹಾಕೊಳ್ಳಿಲ್ಲ? ಅವ್ರಿಗೆ ಕೇಳಬೇಕು ನೀವು, ನಾನೇ ಗೊತ್ತಿರಬಹುದು. ಈ 2ನೇ ಹಂತದ ಬೆಳವಣಿಗೆ ಆದಮೇಲೆ ತಾವು ಯೋಜನಾ ಆಯೋಗಕ್ಕೂ ರಾಜೀನಾಮೆ ಕೊಡ್ತೀವಿ? ಇಲ್ಲ, ನಾನು ಸನ್ಮಾನ್ಯ DK ಶಿವಕುಮಾರ್ ಅವರು ಯಾವತ್ತು ದಿವಸ ಮುಖ್ಯಮಂತ್ರಿ ಆದರು ಅವತ್ತೇ ಸಾಯಂಕಾಲ 7 ಗಂಟೆಗೆ ನಾನು ರಾಜೀನಾಮೆ ಕಳಿಸಿದ್ದೀನಿ, ನೈತಿಕ ಆಧಾರದ ಮೇಲೆ, ಬೇರೆ ಕಾರಣ ಅಲ್ಲ. ಈಗ ಮುಂದಿನ ತಮ್ಮ ನಡೆ 2028ರ ಚುನಾವಣೆಗೆ ತಮ್ಮ ಯಾವ ರೀತಿ? ವೇಟ್ ಆ್ಯಂಡ್ ವಾಚ್, ಕಾದು ನೋಡೋಣ. ಆದರೆ ಈಗ ಬೇರೆಯವ್ರಿಗೆ ಈಗೆಲ್ಲ ಇದು ಮಾಡಿದ್ರು, ತಮ್ಮ ಹಿರಿತನ ಅದೆಲ್ಲವೂ ಕನ್ಸಿಡರ್ ಮಾಡಬೇಕಾಗಿತ್ತು ಪಕ್ಷ ಇಷ್ಟು ವರ್ಷದ್ದು. ನಾನೇನು ಹೇಳ್ರಿ, ಅವ್ರಿಗೆ ಕೇಳ್ರಿ ನೀವು. ಅಲ್ಲ, ಯಾಕಂದ್ರೆ ಮಗು ಅದೇ ತಾಯಿನೇ ಇದು ಮಾಡಿಸಲ್ಲ ಅನ್ನಂಗೆ ತಾವು. ನಾನು ಹೇಳ್ದಲ್ಲ, ನಾನಾಗಿನೇನು ಅರ್ಜಿ ಹಾಕಿಲ್ಲ ಮಂತ್ರಿ ಮಾಡಂಥೇಳಿ. ಅವರಾಗಿನೇ ಸೋಮೋಟೋ ಹೇಳಿದ್ರು. ಸೋಮೋಟೋ 3 ಸಲ ಕರೆದು ಮಾತಾಡಿದ್ರು. ಯಾರ್ಯಾರು ಬಹಿರಂಗವಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ ಅವ್ರಿಗೆಲ್ಲರೂ ಕರೆದು ಮಾತಾಡುವಂಥ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ನಮ್ಗೆ ಯಾರಾದರೂ ಯಾರು ಕರೆದಿಲ್ಲ. ಈಗ 140 ಜನ MLAಗಳಿದ್ದೀವಿ. ಸೊ ಇಷ್ಟು ತಂಪಿಂಗ್ ಮೆಜಾರಿಟಿ ಇರಬೇಕಾಗಿದ್ರೆ ನಮ್ಮಂಥವ್ರಿಗೆ ಮಾತಾಡೋದಂಥ ಅವಶ್ಯಕತೆ ಇಲ್ಲ, ಅಂದರೆ ನನಗೆ ಬೇಕಾಗೂ ಆಗಿಲ್ಲ. ಕೆಲವೊಂದಷ್ಟು ಶಾಸಕರು ರಾಜೀನಾಮೆಗೂ ಕೊಡ್ತೇವೆ ಅಂತ ಕೊಟ್ಟಿದ್ರು. ನಾನೇನು ಥ್ರೆಟ್ ಕೊಟ್ಟು ಬ್ಲ್ಯಾಕ್ ಮೇಲ್ ಮಾಡಂತ ಹೇಳಲ್ಲ. ನನಗೆ ಸೈದ್ಧಾಂತಿಕ ರಾಜಕಾರಣ ಮಾಡ್ಕೊಂಡು ಬಂದೀನಿ. ನಾನು ಇನ್ನೇನು ನನ್ನ ಫೇಸ್ಬುಕ್ಕಲ್ಲಿ ಬರ್ಕೊಂಡಾಗೆ ಅನೇಕ ಜನಪರ ಹೋರಾಟದಲ್ಲಿ ಭಾಗವಹಿಸಿದ್ದೀನಿ. ಎಲ್ಲಕ್ಕಿಂತ ಮುಖ್ಯವಾಗಿ ಆಳಂದಲ್ಲಿ ನಡೆದಂಥ ಓಟ್ ಚೋರಿ ಕೇಸನ್ನು ಅದನ್ನು ಹೊರತೆಗೆದು ಅದನ್ನು ಕೊಟ್ಟಿದ್ದೀನಿ. ರಾಹುಲ್ ಗಾಂಧಿಯವರು 3 ಸಲ ನನ್ನ ಕರೆದು ಮಾತಾಡಿದ್ರು, ಸತ್ಯವನ್ನು ತಿಳ್ಕೊಂಡ್ರು. ಆಮೇಲೆ ಇಡೀ ರಾಷ್ಟ್ರದಲ್ಲೇ ಒಂದು ದೊಡ್ಡ ಇಶ್ಯೂ ಮಾಡಿದ್ರು. ಸೊ ಆ ಓಟ್ ಚೋರಿ ಕೇಸು ಕಾಂಗ್ರೆಸ್ಸಿಗೆ ಭಾಳ ದೊಡ್ಡ ಅಸ್ತ್ರ, ಅದನ್ನು ಪರಿಗಣಿಸ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಏನೂ ಆಗಲಿಲ್ಲ, ಕೋರ್ಟಲ್ಲಿ ನಡೀತಾ ಇದೆ. ಈಗ ಮತ್ತೊಂದು ಕಡೆ ಸುಧಾಕರ್ ಅವರು ಅಂದರೆ ಸಚಿವ ಸ್ಥಾನ ತಪ್ಪಿದ ಮೇಲೆ ಹೇಳ್ತಾರೆ, ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಆಪ್ತ ಅನ್ನೋ ಕಾರಣಕ್ಕೆ ತಪ್ಪಿದೆ ಅನ್ನೋ ಅಂತ. ಆ ರೀತಿ ಏನಾದರೂ ನಿಮ್ಗೆ? ಇಲ್ಲ, ಆ ಥರ ಏನಾಗಿಲ್ಲ.